ವೀಕ್ಷಕರೇ ನಮಸ್ತೆ. ಆವಾಗಿನಿಂದ ನೀವು ರಾಣಿಯವರ ಯೋಗದ ಪಟುತ್ವವನ್ನು ನೀರಿನಲ್ಲಿ ನೋಡ್ತಾ ಇದ್ದೀರಿ. ಅವರು ನೀರಿನಲ್ಲಿ ಹಾಕುವ ಆಸನಗಳನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿಯವರೆಗೆ ನಾವು ಕುರ್ಚಿಯಲ್ಲಿ ಕೂತು ಸಂದರ್ಶನ ಮಾಡಿದ್ದನ್ನು ಗಮನಿಸಿದ್ದೀರಿ. ಆದರೆ ಈಗ ಸ್ವಿಮ್ಮಿಂಗ್ ಪೂಲಿನ ಪಕ್ಕದಲ್ಲಿ ಕಲ್ಲಿನ ಚೇರ್ನಲ್ಲಿ ಕೂತಿದ್ದೇನೆ. ನೋಡಿ, ಅಲ್ಲಿ ರಾಣಿಯವರು ಪೋರ್ಷನ್ನನ್ನು ಅತ್ಯಂತ ಕಠಿಣವಾದಂಥ ಒಂದು ಆಸನವನ್ನು ಹಾಕಿದ್ದಾರೆ. ಅದೇ ಆಸನದಲ್ಲಿ ಅವರನ್ನು ಇಂಟರ್ವ್ಯೂ ಮಾಡುವಂಥ ಒಂದು ವಿಶೇಷವಾದಂಥ ವೈಶಿಷ್ಟ್ಯಪೂರ್ಣವಾದಂಥ ಮತ್ತು ಮೊದಲ ಬಾರಿಗೆ ಪ್ರಾಯಶಃ ನನಗೆ ಗೊತ್ತಿದ್ದ ಹಾಗೆ ಯಾವುದೇ ಒಂದು ಈಜುಪಟುವನ್ನು ಈಜುತ್ತಾ ಇರುವ ಹಾಗೆ ಸಂದರ್ಶನ ಮಾಡಿದ್ದನ್ನು ಗಮನಿಸಿರಲಿಕ್ಕಿಲ್ಲ ನೀವು. ಇದು ಅದರಲ್ಲೂ ಯೋಗ, ಇದು ನೀರಿನಲ್ಲೇ ಯೋಗ ಮಾಡ್ತಾ ಅವರನ್ನು ಇಂಟರ್ವ್ಯೂ ಮಾಡುವಂಥ ವಿಶೇಷ ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ರಾಣಿಯವರೇ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಹೀಗೆ ಅನಿಸ್ತಾ ಇದೆ? ನೆಲದ ಮೇಲೆ ಮಾಡೋದಕ್ಕಿಂತ ನೀರಿನಲ್ಲಿ ಈ ಆಸನ ಮಾಡೋದು ಬಹಳ ಕಠಿಣವಾ ಅಂತಂದೆ. ಹೌದು, ಬಹಳ ಕಷ್ಟ. ಇದು ನೆಲದ ಮೇಲೆ ಮಾಡೋದೇ ತುಂಬಾ ಕಷ್ಟ. ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರಾ, ಈ ತರ ಲೆಗ್ ಸ್ಟ್ರೆಚ್ ಮಾಡಬೇಕು, ಹ್ಯಾಂಡ್ ಸ್ಟ್ರೆಚ್ ಮಾಡಬೇಕು, ಮತ್ತೆ ಆ ಕಡೆ ಕಾಲಿನ ಹೆಬ್ಬೆಟ್ನ ಕೈಯಿಂದ ಹಿಡ್ಕೋಬೇಕು. ಸೊ ತುಂಬಾ ಕಷ್ಟ ಇದೆ ನೆಲದ ಮೇಲೆ ಮಾಡೋದೇ. ಬಟ್ ನೀರಲ್ಲಿ ಮಾಡೋದು ಇನ್ನೂ ಕಷ್ಟ ಇದೆ. ನೀವು ನೀರಿನಲ್ಲಿ ಮಾಡುವ ಆಸನಗಳು ನಿಮ್ಮದೇ ಆಲೋಚನೆಯಲ್ಲಿ ಸಿದ್ಧಗೊಂಡದ್ದ ಅಥವಾ ಯೋಗದಲ್ಲಿ ಇದೆಯಾ ಇದು? ಸರ್, ಇದು ಆಕ್ಚುಲಿ ನನಗೆ ಜಲಯೋಗದ ಬಗ್ಗೆ ಏನು ಗೊತ್ತಿರಲಿಲ್ಲ. ನಾನು ಸಣ್ಣ ವಯಸ್ಸಲ್ಲಿದ್ದಾಗ ನಮ್ಮ ತಂದೆ ಸ್ವಿಮ್ಮಿಂಗ್ ಅನ್ನೋದು ಒಂದು ಸ್ಕಿಲ್ ಕಲಿಲೇಬೇಕು ಅಂತ ಹೇಳಿ ನನ್ನ ಮೋಟಿವೇಟ್ ಮಾಡಿ ನಾನು ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಅವರು ನನಗೆ ಒಂದು ಮೋಟಿವೇಶನ್ ಕೊಟ್ಟರು. ಆಮೇಲೆ ನಮ್ಮ ತಾಯಿ ಬಂದು ಟ್ರೆಡಿಷನಲ್ ಯೋಗ ಮಾಡ್ತಾ ಇದ್ರು. ಅವರು ನನಗೆ ಟ್ರೆಡಿಷನಲ್ ಯೋಗ ಅಂದ್ರೆ ನೆಲದ ಮೇಲೆ ಮಾಡುವಂತಹ ಕನ್ವೆನ್ಷನಲ್ ಯೋಗಾಗೆ ಆಕೆ ನನ್ನ ಗುರು ಆಗಿದ್ರು. ನಾನು ಸ್ವಿಮ್ಮಿಂಗ್ ಕಲಿತು, ನಾನು ಸ್ವಿಮ್ಮಿಂಗ್ ಪೂಲ್ ಆ ಥರ ಎಲ್ಲ ಕಲಿಲಿಲ್ಲ, ಬಾವಿ ಅಂತ ಕಡೆ ಕಲಿತೆ. ಅಲ್ಲಿ ನಾನು ಸ್ವಿಮ್ಮಿಂಗ್ ಕಲ್ತ ಮೇಲೆ ನಾನು ಸ್ವಿಮ್ಮಿಂಗ್ ಮಾಡೋ ರೀತಿ ನೋಡಿ ನಮ್ಮ ತಾಯಿ ಹೇಳಿದ್ರು, ನೀನು ಎಷ್ಟು ಚೆನ್ನಾಗಿ ಬಾಡಿ ಬ್ಯಾಲೆನ್ಸ್ ಮಾಡ್ತೀಯಾ, ನನ್ಗನ್ಸುತ್ತೆ ನೀನು ಯೋಗಾಸನ ನೀರ್ ಮೇಲೆ ಮಾಡ್ತೀಯಾ ಅಂತ. ಆ ಒಂದು ಐಡಿಯಾ ನನ್ನ ಟ್ರಿಗರ್ ಮಾಡ್ತು. ಅಲ್ಲಿಂದ ನಾನು ಪ್ರಾಕ್ಟೀಸ್ ಮಾಡಿದೆ, ಸತತವಾಗಿ ಪ್ರಾಕ್ಟೀಸ್ ಮಾಡಿದೆ. ಈ ಒಂದು ಜಲಯೋಗಕ್ಕೆ ಅಂದರೆ ನೀರ್ ಮೇಲೆ ಮಾಡೋ ಯೋಗಕ್ಕೆ ನಾವು ಜಲಯೋಗ ಅಂತೀವಿ. ನನಗೆ ಯಾರು ಗುರುಗಳಿಲ್ಲ ಈ ಜಲಯೋಗಕ್ಕೆ. ನಾನು ಸ್ವಂತ ಕಲಿತೆ. ಕಲಿಯುವಾಗ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದೆ. ಆ ಕಷ್ಟ ಹೇಗಿತ್ತು ಹೇಳಿ ಸ್ವಲ್ಪ? ಕಲಿಯುವಾಗ ಸಾಕಷ್ಟು ಕಷ್ಟಗಳು ಅನುಭವಿಸಿದೆ. ಎಷ್ಟೋ ಸತಿ ಮುಳುಗಿತಿದೆ. ಆಮೇಲೆ ಬಾವಿಗಳಲ್ಲೆಲ್ಲ ಪ್ರಾಕ್ಟೀಸ್ ಮಾಡುವಾಗ ಹುಳಗಳಲ್ಲಿ ಕಚ್ಚಿಸ್ಕೊಂಡಿರುವಂಥದ್ದಿದೆ. ಆದರೂ ಕೂಡ ನಾನು ಪ್ರಾಕ್ಟೀಸ್ ಮಾಡ್ತಾ ಇದನ್ನ ನಾನು ಕಲ್ತ್ಕೊಂಡೆ. ಎಷ್ಟೋ ಸತಿ ನಮ್ಮ ತಾಯಿ ನನಗೆ ಹೇಳಿದ್ದಾರೆ, ನಾನು ಯಾಕಾದರೂ ನಿಮ್ಗೆ ಈ ವೈದ್ಯ ಕೊಟ್ಟನ ಅಂತ. ಯಾಕಂದರೆ ಅವರು ನಾನು ಕೊಡೋ ಕಷ್ಟನ ನೋಡಿದ್ದಾರೆ. ಬಟ್ ಸಾಧನೆ ಹಾದಿಯಲ್ಲಿ ಇದೆಲ್ಲ ಇದ್ದಿದ್ರೆ. ಈ ಜಲಯೋಗಕ್ಕೆ ಯಾರಾದರೂ ಮುಂದಾಗುವಾಗಿದ್ದರೆ ನಿಮ್ಮ ಹಾಗೆ ಅದರ ಆರಂಭಿಕ ದಿನಗಳು ಹೇಗಿರ್ತವೆ? ಕಲಿಕೆ ಹೇಗಿರ್ತದೆ? ನಾನು ಆಗಲೇ ಹೇಳಿದಂಗೆ ಕಲಿಕೆ ತುಂಬ ಕಷ್ಟ ಸರ್. ಯಾಕೆಂದರೆ ಇದು ಜಲಯೋಗ ಮಾಡೋರ ಸಂಖ್ಯೆನೇ ಫಸ್ಟ್ ಆಫ್ ಆಲ್ ತುಂಬ ಕಷ್ಟ. ಜಲಯೋಗ ಬಂದು ಇದು ಒಂದು ಏನ್ಷಿಯಂಟ್ ಪ್ರಾಕ್ಟೀಸ್. ಟುಡೇ ಇಂಡಿಯಾ ಇಸ್ ಅ ಯೋಗ ಕ್ಯಾಪಿಟಲ್ ಆ್ಯಂಡ್ ಜಲಯೋಗ ಇಸ್ ಅ ವೆರಿ ವೆರಿ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಯೋಗ. ಸೊ ಇದು ಕಲಿಬೇಕು ಅಂತ ಹೇಳಿದ್ರೆ 4 ವಿದ್ಯೆಗಳು ಭಾಳ ಮುಖ್ಯ ಆಗುತ್ತೆ. ಒಂದು, ಸ್ವಿಮ್ಮಿಂಗಲ್ಲಿ ಭಾಳ ಪರಿಣಿತಿ ತಗೊಂಡಿರಬೇಕು. ಯಾಕೆಂತಂದರೆ ಈ ಯೋಗ ಮಾಡುವಾಗ ಅಕಸ್ಮಾತ್ ನಾವು ಏನಾದರೂ ಬ್ಯಾಲೆನ್ಸ್ ಕಳ್ಕೊಂಡು ಮುಳುಗಿದ್ರೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಂದರೆ ಸ್ವಿಮ್ಮಿಂಗ್ ಬೇಕು. ಯಾಕಂದರೆ ನೆಲದ ಮೇಲೆ ಯೋಗ ಮಾಡುವಾಗ ಹೆಚ್ಚು ಕಡಿಮೆ ಆದರೆ ಬಿದ್ದರೆ ಯಾರಾದರೂ ಬಂದು ಸಪೋರ್ಟ್ ಮಾಡ್ತಾರೆ. ಆದರೆ ನೀರಲ್ಲಿ ಮಾಡುವಾಗ ನಾವು ಒಬ್ಬರೇ ಇರ್ತೀವಿ. ಸೊ ಸ್ವಿಮ್ಮಿಂಗ್ ಈಸ್ ಅ ಮಸ್ಟ್. ಆಮೇಲೆ ಈ ಪಾಸ್ಚರ್ಸ್ ಮೇಂಟೈನ್ ಮಾಡೋಕ್ಕೆ ನಾವು ಆ ಟ್ರೆಡಿಷ್ನಲ್ ಯೋಗ ಕಲ್ತಿರಲೇಬೇಕಾಗತ್ತೆ. ಮೂರನೇದು ಒಂದು ಉಸಿರಾಟ ಭಾಳ ಇಂಪಾರ್ಟೆಂಟ್. ನೀರಿನಲ್ಲಿದ್ದಾಗ ಮಾಡೋ ಉಸಿರಾಟನೇ ಬೇರೆ, ನೆಲದ ಮೇಲಿದ್ದಾಗ ಮಾಡೋ ಉಸಿರಾಟ ಬೇರೆ. ಹಾಗಾಗಿ ಪ್ರಾಣಾಯಾಮ ಕೂಡ ಕಲ್ತಿರ್ಬೇಕಾಗುತ್ತೆ. ಮತ್ತು ಈ ಜಲಯೋಗ ಬಂದು ಫುಲ್ ಆಫ್ ಕಾನ್ಸಂಟ್ರೇಷನ್ ಇರಬೇಕು, ಫುಲ್ ಫೋಕಸ್ ಇರಬೇಕು. ಹಾಗಾಗಿ ಮೆಡಿಟೇಷನ್ ಕೂಡ ಬೇಕಾಗುತ್ತೆ. ಸೊ ಇದಕ್ಕೆ ಈ 4 ವಿದ್ಯೆಗಳು ಬೇಕೇ ಬೇಕು ಸರ್. ಅಲಾಂಗ್ ವಿತ್ ದಟ್ ಯಾರಿಗಾದ್ರೂ ಮೆಡಿಕಲ್ ಕಂಡೀಷನ್ನು ಪ್ರಾಬ್ಲಮ್ ಇತ್ತು, ಗಿಡ್ಡಿನೆಸ್ ಇತ್ತು, ಬೇರೆ ಪ್ರಾಬ್ಲಮ್ ಇತ್ತು ಅಂದರೆ ದಯವಿಟ್ಟು ಇದನ್ನು ಟ್ರೈ ಮಾಡೋಕ್ಕೆ ಹೋಗಬಾರ್ದು. ನಾನಿದು ಗುರುಗಳಿಲ್ಲದೆ ಕಲ್ತಿರೋ ವಿದ್ಯೆ. ಬಟ್ ಈ ತಪ್ಪನ್ನ ಬೇರೆ ಯಾರೂ ಮಾಡಬಾರ್ದು. ಈಗ ಒಂದು ಜಲಯೋಗ ಮಾಡಲಿಕ್ಕೆ ಪ್ರಾಪರ್ ಮೆಂಟರ್ಶಿಪ್ ಬೇಕೇ ಬೇಕು ಅಂತ ಹೇಳ್ತೀನಿ. ಸೊ ನೀವು ಕಳೆದ 20 ವರ್ಷ, 2.25 ದಶಕದಿಂದ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಪ್ರಥಮ ಜಲಯೋಗದ ಸಿದ್ಧಿ ಅಂದರೆ ನೀವು ಯಶಸ್ವಿಯಾದದ್ದು, ಕಲಿಕೆಯ ನಂತರ ಅದಿಯಲ್ಲಿ ಆ ನೆನಪು ಮಾಡ್ಕೋಬೋದಾ? ಹೇಗಿತ್ತದು? ಅಂದರೆ ಯಶಸ್ವಿ ಆಗೋದಕ್ಕೆ ಐ ಥಿಂಕ್ ಸುಮಾರು 10 ವರ್ಷ ಸತತ ಪ್ರಾಕ್ಟೀಸ್ ಬೇಕಾಯಿತು. ಬಟ್ ಎಲ್ಲಿ ಯಶಸ್ವಿ ಆದೆ ಅಂತ ಅಂದರೆ ಅದು ನನಗೆ
ಇಂಥದ್ದೇ ಪ್ಲೇಸ್ ಅಂತ ಜ್ಞಾಪಕ ಇಲ್ಲ ಸರ್. ಆದರೆ ಪ್ರಥಮ ಪ್ರದರ್ಶನ ನಮ್ಮನೆ ಫ್ಯಾಮಿಲಿಗೆ ಮತ್ತು ನನ್ನ ಫ್ರೆಂಡ್ ಸರ್ಕಲ್, ಸೋಷಿಯಲ್ ಸರ್ಕಲ್ಗೆ ಎಲ್ಲರಿಗೂ ಗೊತ್ತಿತ್ತು ನಾನು ಜಲಯೋಗ ಮಾಡ್ತೀನಿ ಅಂತ. ಎಲ್ಲರೂ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಹೋದ ಕಡೆ ಎಲ್ಲರೂ ಬಂದು ವೀಡಿಯೋ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಬಟ್ ನನಗೇನಿದನ್ನು ಪಬ್ಲಿಕಲ್ಲಿ ಪರ್ಫಾರ್ಮ್ ಮಾಡಬೇಕು, ಹೆಸರು ಮಾಡಬೇಕು, ಆ ಥರ ಯಾವುದೇ ಒಂದು ಆಲೋಚನೆ ಇರಲಿಲ್ಲ. ಬಟ್ ಹೀಗೆ ಒಂದು ಕಡೆ ನಾವು ಫಾರಿನ್ ಟ್ರಿಪ್ ಹೋಗಿದ್ವಿ ಫ್ಯಾಮಿಲಿ ಎಲ್ಲ. ಅಲ್ಲಿ ನಾನು ಒಂದು ಸತಿ ನನ್ನೊಂದು ಇರೋ ಹೋಟೆಲ್ನಲ್ಲಿ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೆ ಅಲ್ಲಿ. ಆವಾಗ ಪಕ್ಕದಲ್ಲಿ ಒಂದು ಮೀಡಿಯಾ ಕಾನ್ಫರೆನ್ಸ್ ನಡೀತಾ ಇತ್ತು. ಅವರೆಲ್ಲರೂ ಬಂದರು, ನನ್ನನ್ನು ನೋಡಿಬಿಟ್ಟು ಬಂದು ದೇವರ್ ಫಾರ್ ದೆಮ್ ಇಟ್ ಇಸ್ ಅ ವಾವ್ ಫ್ಯಾಕ್ಟ್ರ್. ಎಲ್ಲರೂ ಇಂಟರ್ವ್ಯೂ ಮಾಡಬೇಕು ಅಂತ ಕೇಳಿದ್ರು, ಡಾಕ್ಯುಮೆಂಟ್ರಿ ಮಾಡ್ತೀನಿ ಅಂತ ಕೇಳಿದ್ರು. ಆವಾಗಲೇ ನನಗೆ ಗೊತ್ತಾಗಿತ್ತು, ಓಕೆ ಇದು ಎಂಥ ಸ್ಪೆಷಲ್ ಸ್ಕಿಲ್ ಅಂತ. ಬಟ್ ನಾನು ಫಾರಿನಲ್ಲಿ ಯಾರಿಗೂ ಇಂಟರ್ವ್ಯೂ ಕೊಡಲಿಲ್ಲ. ಅವತ್ತು ಡಿಸೈಡ್ ಮಾಡಿದೆ, ನಾನು ಇಂಟರ್ವ್ಯೂ ಕೊಟ್ಟರೆ ನಾನು ಭಾರತ ದೇಶದಲ್ಲಿ ನಮ್ಮ ಪ್ಲೇಸಲ್ಲಿ ಕೊಡಬೇಕು, ಯಾಕಂದರೆ ಜಲಯೋಗ ಹುಟ್ಟಿರೋದೇ ಭಾರತ ದೇಶದಲ್ಲಿ ಅಂತ ಹೇಳಿ. ಸೊ ಆಮೇಲೆ ನನ್ನನ್ನು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ಗೆ ನಾನು ಸತತವಾಗಿ 8-9 ಗಂಟೆಗಳ ಕಾಲ ಪರ್ಫಾರ್ಮ್ ಮಾಡಿದೆ. ಸೊ ಅದಾದಮೇಲೆ ಕೆಲವೊಂದು ಟಿ ವಿ ಚಾನಲ್, ನ್ಯಾಷನಲ್ ಟಿ ವಿ ಚಾನಲ್ ಅವರೆಲ್ಲ ಕರೆದ್ರು, ಇಂಟರ್ವ್ಯೂ ಮಾಡಿದ್ರು. ಹಾಗೆ ಆಗ್ತಾ ಇದು ಪಾಪ್ಯುಲರ್ ಆಗಿದೆ. ಸುಮಾರು ಇಲ್ಲಿವರೆಗೆ ಎಷ್ಟು ಪ್ರದರ್ಶನ ಮಾಡಿರ್ಬೋದು? ಪ್ರದರ್ಶನ ತುಂಬ ಮಾಡಿದ್ದೀನಿ ಸರ್. ಈಗ ಎಲೆಕ್ಷನ್ ಟೈಮಲ್ಲಿ ಕೂಡ ಜನಗಳಿಗೆ ಓಟ್ ಹಾಕಬೇಕು, ಒಂದೊಂದು ಓಟು ಭಾಳ ಇಂಪಾರ್ಟೆಂಟ್ ಅನ್ನೋದನ್ನು ಜಲಯೋಗ ಮಾಡ್ತಾ ನಾನು ಹೇಳಿದ್ದೀನಿ. ಒಂದು ಸಾಮಾಜಿಕ ಜಾಗೃತಿ ಮಾಡಿದಿರಿ. ಆಮೇಲೆ ಎಷ್ಟೊಂದು ಬೇರೆ ಬೇರೆ ಸ್ಟೇಟ್ಸ್ಗೆಲ್ಲ ಹೋಗಿ ಪ್ರದರ್ಶನ ಮಾಡಿದ್ವಿ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿರೋದು, ನಾನು 3 ಕುಂಭಮೇಳದಲ್ಲಿ ಪ್ರದರ್ಶನ ಮಾಡಿದ್ದೀನಿ. ಒಂದು ಕುಂಭಮೇಳ KR ಪೇಟೆನಲ್ಲಿ ನಡೆದಿರುವಂಥ ಕುಂಭಮೇಳ, ಇನ್ನೊಂದು ಅಂಬಿಗರಹಳ್ಳಿಯಲ್ಲಿ ನಡೆದಿರುವಂಥದ್ದು, ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚು ಇದು ಅಂದರೆ ಮಹಾಕುಂಭಮೇಳ ಪ್ರಯಾಗ. ಅದು ಎಲ್ಲ ಮೀಡಿಯಾದಲ್ಲೂ ಕೂಡ ಕವರೇಜ್ ಆಗಿದೆ. ನನ್ನ ಜೀವನದ ಒಂದು ಅಮೃತ ಗಳಿಗೆ ಮಹಾಕುಂಭಮೇಳ ಪ್ರಯಾಗ್ರಾಜಲ್ಲಿ 144 ವರ್ಷದ ನಂತರ ಆಗಿರೋ ಮಹಾಕುಂಭಮೇಳದಲ್ಲಿ ನಾನು ಜಲಯೋಗ ಪ್ರದರ್ಶನ ಮಾಡಿದೆ. ಅಲ್ಲಿ ಕೂಡ ನನಗೆ ಸಾಧು ಸಂತರು ಎಲ್ಲರಿಂದ ಒಂದು ಆಶೀರ್ವಾದ, ಅಪ್ರಿಷಿಯೇಷನ್ನು, ಜನಗಳಿಂದ ಅಪ್ರಿಷಿಯೇಷನ್ ಸಿಕ್ತು ಸರ್. ಸೊ ಈಗ ನೀವು ಕುಂಭಮೇಳದ ರೋಮಾಂಚಕಾರಿ ಅನುಭವ ಏನು? ಆ ಕುಂಭಮೇಳದಲ್ಲಿ ನೀರಿಗೆ ಇಳಿದಾಗ ಏನನ್ನಿಸ್ತು? ಅಲ್ಲಿ ಪರ್ಫಾರ್ಮ್ ಮಾಡುವಾಗ ಬಿಕಾಸ್ ಪ್ರತಿಯೊಂದು ನೀರಿಗೂ ಅದೇ ಆದಂತಹ ಗುಣ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಕೆಲವು ನೀರು ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡಿದಾಗ ಆ ನೀರಿನ ಅನುಭವ ಬೇರೆ, ಬಾವಿಗಳಲ್ಲಿ ಜಲಯೋಗ ಮಾಡಿದಾಗ ಆ ಅನುಭವ ಬೇರೆ. ಆದರೆ ಮಹಾಕುಂಭಮೇಳ ಪ್ರಯಾಗ್ರಾಜಲ್ಲಿ ಮಾಡಿದಾಗ ಅದ್ರ ಅನುಭವನ ನಾನು ಬಾಯಿ ಮಾತಂತ ಹೇಳೋಕ್ಕಾಗಲ್ಲ. ಅದು ಒಂದು ವಿಶೇಷವಾದಂತಹ ಅನುಭವ. ಸಾಕ್ಷಾತ್ ಗಂಗೆ ಮಾತೆಯ ಸಾಕ್ಷಾತ್ಕಾರ ಆಯ್ತಾ ಅಂತ ಅನ್ನಿಸ್ತು. ಈ ಜಲಯೋಗದ ಒಂದು ರೀತಿಯ ಪುನರುತ್ಥಾನದ ಪ್ರಕ್ರಿಯೆಯಲ್ಲಿ ನೀವಿದ್ದೀರಿ ಅಂತ ಅನಿಸ್ತದೆ. ಮತ್ತೆ ಜಗತ್ತಿಗೆ ಅದನ್ನು ಮತ್ತೆ ಪರಿಚಯಿಸುವಂಥ ಒಂದು ಕಾರ್ಯಕ್ರಮ. ಸರ್, ನಾನು ಆಗಲೇ ಹೇಳಿದಂಗೆ ನಾನು ಈ ಜಲಯೋಗ ಮಾಡೋದು ನನ್ನ ಒಂದು ಸಂತೋಷಕ್ಕಾಗಿ, ನಮ್ಮ ತಾಯಿಯ ಕೊಟ್ಟಂತಹ ಆ ಒಂದು ಪ್ರೇರೇಪಣೆಯಿಂದಾಗಿ. ನನಗೆ ಜಲಯೋಗ ಪರಿಚಯ ಮಾಡಿಸ್ಬೇಕು ಆ ಥರ ಏನು ಅನಿಸಿರ್ಲಿಲ್ಲ. ಬಟ್ ಇವಾಗ ನನಗೆ ಎಲ್ಲರೂ ನನ್ನ ಕೇಳ್ತಾ ಇದ್ರು, ಇದು ಏನ್ಷಿಯಂಟ್ ಫಾರ್ಮ್ ಆಫ್ ಪ್ರಾಕ್ಟೀಸ್ ಆ್ಯಂಡ್ ಇಂಡಿಯಾ ಇಸ್ ಅ ಯೋಗ ಕ್ಯಾಪಿಟಲ್. ಸೊ ಈ ಒಂದು ಜಲಯೋಗ ಪ್ರದರ್ಶನ ಮಾಡಬೇಕು, ಜಗತ್ತಿಗೆ ತೋರಿಸ್ಬೇಕು ಅನ್ನೋಂಥದ್ದು ನನಗೆ ಎಲ್ಲರೂ ಮೀಡಿಯಾದವ್ರು ಹೇಳಿದಾಗ ಅದು ಐಡಿಯಾ ಬಂತು. ಜಲಯೋಗದಿಂದ ನಿಮ್ಮ ಆರೋಗ್ಯದ ಮೇಲೆ ಯಾವ ಪರಿಣಾಮ ಆಗಿದೆ? ನನಗೆ ಜಲಯೋಗ ಮಾಡಿದಾಗ ನನಗೆ ಫಸ್ಟ್ ಆಫ್ ಆಲ್ ನೀರು ಅಂದರೆ ತುಂಬ ಇಷ್ಟ. ಜಲಯೋಗ ಮಾಡೋದ್ರಿಂದ ನನಗೆ ಮನಸ್ಸು ತುಂಬ ಖುಷಿ ಅನಿಸುತ್ತೆ. ಜಲಯೋಗ ಮಾಡಿ ನಾನು ಆಚೆ ಬಂದಾಗ ಎಷ್ಟು ರೆಜುವನೇಟ್ ಅನಿಸುತ್ತೆ, ಒಂದು ಹೊಸ ಲೈಫ್ ಮತ್ತೆ ಸ್ಟಾರ್ಟ್ ಆಯಿತು ಅನಿಸುತ್ತೆ. ಟೋಟಲಿ ನನಗೆ ತುಂಬ ಖುಷಿ ಆಗುತ್ತೆ. ಮನಸ್ಸು ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿದ್ರೆ ದೇಹನೂ ಚೆನ್ನಾಗಿರುತ್ತೆ. ನಿಮಗೆ ನೆಲದ ಮೇಲಿನ ಯೋಗ ಮತ್ತು ಜಲಯೋಗ ಯಾವುದು ಇಷ್ಟ? ತಮಗೇನು ಸರ್? ನಿಮಗೆ ನೆಲದ ಮೇಲಿನ ಯೋಗ ಮತ್ತು ಜಲದ ಯೋಗ ಯಾವುದು ಇಷ್ಟ? ನನಗೆ ಜಲಯೋಗ ತುಂಬ ಇಷ್ಟ ಸರ್. ಇಲ್ಲಿವರೆಗೆ ನಿಮಗೆ ಈ ಒಂದು ಅಸಾಧಾರಣವಾದಂಥ ಸಾಧನೆಗೆ ರೆಕಗ್ನೇಷನ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆಯಾ? ರೆಕಗ್ನಿಷನ್ನು ಸುಮಾರು ನನಗೆ ಹೆಚ್ಚು ಕಡಿಮೆ 200 ಮೇಲೆ ಅವಾರ್ಡ್ ಬಂದಿದೆ. ಎಲ್ಲ ಥರ ಸುಮಾರು ಜನ ಚೀಫ್ ಮಿನಿಸ್ಟರ್ಸು, ಗವರ್ನರ್ಸ್ ಆಫ್ ಡಿಫ್ರೆಂಟ್ ಸ್ಟೇಟ್ ಸ್ಪೀಕರ್ಸ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ನನಗೆ ಅನಿಸಿದ್ದೇನೆಂದರೆ ಇಂಡಿಯಾ ಇಸ್ ಅ ಯೋಗ ಕ್ಯಾಪಿಟಲ್. ನನಗೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ
ಅವ್ರ ಕಡೆಯಿಂದ ಒಂದು ರೆಕಗ್ನಿಷನ್ ಬೇಕು. ಅದು ನನಗೆ ಇನ್ಸ್ಪಿರೇಷನ್ ಆಗುತ್ತೆ ನನ್ನ ಮುಂದಿನ ಸಾಧನೆಗೆ. ಯಾಕಂದರೆ ನಾನೊಂದು ಬರೀ ಜಲಯೋಗ ಅಂತ ಬರ್ತಿದ್ದೀನಿ, ಅದರಲ್ಲಿ ನಾನು ಜಲಯೋಗದ ಬಗ್ಗೆ ಸಂಪೂರ್ಣವಾಗಿ ಬರ್ತಿದ್ದೀನಿ, ರಿಲೀಸ್ ಮಾಡ್ತೀನಿ. ಬಟ್ ಅದರಿಂದ ನನಗೆ ರೆಕಗ್ನಿಷನ್ ಸಿಕ್ಕಿದ್ರೆ, ಅಟ್ಲೀಸ್ಟ್ ಒಂದು ಅಪ್ರಿಷಿಯೇಷನ್ ಸಿಕ್ಕಿದ್ರೆ ನನಗೆ ಅದು ಇನ್ಸ್ಪಿರೇಷನ್ ಆಗುತ್ತೆ. ಈ ಜಲಯೋಗದಿಂದ ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ನನಗೆ ಮುಂದೆ ಏನು ಮಾಡಬೇಕು ಅಂತ ಪ್ಲಾನ್ಸ್ ಇಲ್ಲ ಸರ್. ಹ್ಞೂ ಬಟ್ ಈ ಒಂದು ಪ್ರಾಕ್ಟೀಸ್ ಕಂಟಿನ್ಯೂ ಆಗಬೇಕು. ಯಾಕಂದರೆ ಇದೊಂದು ಭಾಳ ಯುನೀಕ್ ಸ್ಕಿಲ್, ವೆರಿ ವೆರಿ ಸ್ಪೆಷಲ್ ಸ್ಕಿಲ್. ಆ್ಯಂಡ್ ಇಂಡಿಯಾದಲ್ಲಿ ಇವತ್ತು ಯೋಗ ಡೇ ಅಂದರೆ ಎಷ್ಟು ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲ ಕಡೆ ಎಲ್ಲ ಕಂಪ್ನಿಗಳಲ್ಲೂ ಯೋಗ ಅನ್ನೋದನ್ನ ಬ್ಯಾಲೆನ್ಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಏನ್ಷಿಯಂಟ್ ಪ್ರಾಕ್ಟೀಸ್ ಆ್ಯಂಡ್ ದಿಸ್ ಶುಡ್ ನಾಟ್ ಬಿ ಫಾರ್ಗಾಟನ್. ಇದನ್ನು ಮುಂದುವರಿಸಬೇಕು. ಯಾರು ಬೇಕಾದರೂ ಮಾಡ್ಬೋದಾ? ನಾನು ಆಗಲೇ ಹೇಳಿದಾಗೆ ಎಲ್ಲರೂ ಮಾಡಲಿಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ 4 ವಿದ್ಯೆ ಮೊದಲು ಬಂದಿರಬೇಕು. ಅದು ಫೌಂಡೇಶನ್. ಅದು ಸ್ವಿಮ್ಮಿಂಗು, ಮತ್ತು ಟ್ರೆಡಿಷ್ನಲ್ ಯೋಗ, ಮತ್ತು ಮೆಡಿಟೇಷನ್ ಆ್ಯಂಡ್ ಪ್ರಾಣಾಯಾಮ ಬರಬೇಕು. ಮತ್ತು ಮೆಡಿಕಲ್ ಕಂಡೀಷನ್ ಚೆನ್ನಾಗಿರಬೇಕು. ಗಿಡ್ಡಿನೆಸ್ಸು ಅಥವಾ ಬೇರೆ ಏನಾದರೂ ಡಿಸೀಸ್ ಇದ್ದರೆ ಇದನ್ನು ಟ್ರೈ ಮಾಡೋಕ್ಕೆ ಖಂಡಿತ ಹೋಗ್ಬಾರ್ದು. ಕರ್ನಾಟಕದಲ್ಲಿ ನಿಮಗೆ ಎಷ್ಟು ನಿಮಗೆ ಮಾನ್ಯತೆ ರೆಕಗ್ನೇಷನ್ ಸಿಕ್ಕಿದೆ? ಕರ್ನಾಟಕದಲ್ಲಿ ಸುಮಾರು ಅವಾರ್ಡ್ ನನಗೆ ಸಿಕ್ಕಿದೆ. ಚೀಫ್ ಮಿನಿಸ್ಟರ್ ಕೈಯಿಂದನೂ ಸಿಕ್ಕಿದೆ, DCM ಅವರೆಲ್ಲ ಕೈಯಿಂದ ಸಿಕ್ಕಿದೆ. ಬಟ್ ಐ ಆಮ್ ನಾಟ್ ಅವಾರ್ಡ್ಸ್ ಡ್ರಿವನ್. ಬಟ್ ಆದರೆ when I say recognitions are very important because it will inspire us to do much better work. ನೀವು ಇದನ್ನು ಸ್ಪರ್ಧೆಗೆ ಏನಾದರೂ ಹೋಗಿದ್ದೀರಾ? ಏನು ಸರ್? ಈ ಥರದ ಯೋಗ ಜಲಯೋಗದ ಸ್ಪರ್ಧೆಗೆ ಏನಾದರೂ ಭಾಗವಹಿಸಿದ್ದೀರಾ? ಸ್ಪರ್ಧೆ ನಾನು ಎಲ್ಲೂ ಕೇಳಿಲ್ಲ ಸರ್. ಇದ್ರೆ ಮಾತ್ರ ಭಾಗವಹಿಸಕ್ಕೆ ನಾನು ರೆಡಿ. ಬಟ್ ಎಲ್ಲೂ ಇದೆ ಅಂತ ಗೊತ್ತಾಗ್ಲಿಲ್ಲ. ಗೊತ್ತಿಲ್ಲ ಸರ್. ಏನಾದರೂ ರಿಸ್ಟ್ರಿಕ್ಷನ್ ಇದೆಯಾ ಅಂತ ಕೇಳಿದೆ. ರಿಸ್ಟ್ರಿಕ್ಷನ್ಸ್ ನಾನೇನು ಆ ಥರ ರಿಸ್ಟ್ರಿಕ್ಷನ್ಸ್ ಫಾಲೋ ಮಾಡಲ್ಲ. ನಾವು ಡಯಟ್ ಫಾಲೋ ಮಾಡಲ್ಲ. ನಮ್ಮ ತಂದೆ ತಾಯಿ, ನಮ್ಮ ತಾತಾಜಿ ಏನು ತಿನ್ಕೊಂಡು ಬಂದಿದ್ರು, ನಾವು ಸಣ್ಣವರಿದ್ದಾಗಲಿಂದ ಏನು ಊಟ ಕೊಡ್ತಿದ್ರು ಅದೇ ಊಟ ಮಾಡ್ತಿದ್ದೆ. ಈ ಜಲಯೋಗ ಬಿಟ್ಟು ನಿಮ್ಮ ಬದುಕಿನಲ್ಲಿ ಮತ್ಯಾವ ಹವ್ಯಾಸಗಳು? ನಾನು ಸಿಂಗರ್ ಕೂಡ. ನಾನು ಹಾಡ್ತೀನಿ. ನಾನು ಬ್ಲ್ಯಾಕ್ ಬೆಲ್ಟ್ ಇನ್ ಕರಾಟೆ ಮತ್ತೆ ರೈಫಲ್ ಶೂಟಿಂಗ್ ಕೂಡ ಮಾಡ್ತೀನಿ ಸರ್. ರೈಫಲ್ ಶೂಟರ್. ಏನು ಸ್ಪರ್ಧೆಗಿರ್ದೇಗ ಅಥವಾ ಹವ್ಯಾಸಕ್ಕ? ಅದು ಹವ್ಯಾಸ ಅಂತ ಬಿಡುವಿನ ವೇಳೆಯಲ್ಲಿ ಅದೆಲ್ಲ ಮಾಡ್ತೀನಿ ಸರ್. ಇದೇ ಸಂದರ್ಭದಲ್ಲಿ ನಾನು ನಮ್ಮ ತಂದೆ ತಾಯಿಗೆ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಜೀವನದಲ್ಲಿ ನಾನು ಏನಾದ್ರು ಸಾಧನೆ ಮಾಡಿದ್ರೆ ಅದಕ್ಕೆ ಮುಖ್ಯ ಕಾರಣ ನನ್ನ ತಂದೆ ತಾಯಿ ಮತ್ತು ನನ್ನ ಮನೆ ದೇವರ ಆಶೀರ್ವಾದ. ನಾನು ಇನ್ನೊಂದು ನಿಮ್ಮ ಬಗ್ಗೆ ಕೇಳಲ್ಪಟ್ಟೆ, ನಿಮ್ಮ ಇಡೀ ಜೀವನವನ್ನೇ ತಂದೆ ತಾಯಿಯವರಿಗೋಸ್ಕರ, ಅವರ ಸೇವೆಗೋಸ್ಕರ ಒಂದು ರೀತಿಯ ಮುಡಿಪಾಗಿಟ್ಟ ಹಾಗೆ ನಿಮ್ಮ ಬದುಕ್ತಾ ಇದ್ದೀರಿ ಅಂತ ಕೇಳಲ್ಪಟ್ಟೆ. ಆದ್ರೆ ಎಲ್ಲರೂ ಅಷ್ಟೇ ಅಲ್ವಾ, ತಂದೆ ತಾಯಿಗೆ ಮುಡಿಪಾಗಿಡ್ಲೇಬೇಕು. ನಾವೇನೇ ಸಾಧನೆ ಮಾಡಿದ್ರು ಅದಕ್ಕೆ ಕಾರಣ ತಂದೆ ತಾಯಿ, ಅವರ ಸ್ಯಾಕ್ರಿಫೈಸಸ್, ಅವರ ಕೊಡುಗೆ ತುಂಬಾ ಇರುತ್ತೆ. ನಾವು ಮೊದಲು ಕೋಟೆಯಲ್ಲಿ ಗೆಲ್ಲಬೇಕು, ಆಮೇಲೆ ಕೋಟೆ ಗೆಲ್ಲಕ್ಕೆ ಸಾಧ್ಯ. ಹಾಗಾಗಿ ಮನೆಯಲ್ಲಿ ನಾವು ಫಸ್ಟು ಬೆಸ್ಟ್ ಡಾಟರ್ ಅಥವಾ ಬೆಸ್ಟ್ ಸನ್ ಅಂತ ಅನ್ನಿಸ್ಕೋಬೇಕು, ಆಮೇಲೆ ಹೊರಗಡೆ ಸಾಧನೆ ಮಾಡಬೇಕು. ತಂದೆ ತಾಯಿಗೋಸ್ಕರ ಏನೇನು ಮಾಡಿದಿರಿ ಸರ್? ತಂದೆ ತಾಯಿಗೆ ಸಣ್ಣವರಿದ್ದಾಗ ಅವ್ರು ನಮಗೆಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಈಗ ಅವ್ರಿಗೆ ಏಜ್ ಆದಾಗ ತಂದೆ ತಾಯಿ ನಮಗೆ ಮಕ್ಕಳಾಗ್ತಾರೆ. ಸೊ ತಂದೆ ತಾಯಿನ ನೋಡ್ಕೊಳ್ಬೇಕು, ಅವರ ಆಸೆ ಆಕಾಂಕ್ಷೆ ಈಡೇರಿಸಬೇಕು. ಮತ್ತು ಎಲ್ಲದಕ್ಕಿಂತ ದೊಡ್ಡ ಅವಾರ್ಡು ಅವರಿಂದ ಬೆಸ್ಟ್ ಡಾಟರ್ ಅಂತ ಅನ್ನಿಸ್ಕೋಬೇಕು ಅನ್ನೋದಕ್ಕೆ ಅನ್ನಿಸ್ಕೊಂಡಿದ್ದೀನಿ. ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ವೃತ್ತಿಯಲ್ಲೂ ಬಹಳ ದೊಡ್ಡ ಹಂತದಲ್ಲೇ ನೀವು ಕೆಲಸ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಮನೆಯಲ್ಲಿ ಅಡುಗೆ ಗಿಡುಗೆ ರಂಗೋಲಿಯಿಂದ ಹಿಡಿದು ಎಲ್ಲವನ್ನೂ ಮಾಡ್ತೀರಿ ಅಂತ ಕೇಳಲ್ಪಟ್ಟೆ. ನೀವು ಅಡುಗೆ ಬಗ್ಗೆ ಹೇಳಿದ್ರಿ ನಮ್ಮ ಮನೆಗೆ ಬಂದಾಗ. ಆ್ಯಂಡ್ ಕುಕಿಂಗ್ ಸ್ಕಿಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಕುಕಿಂಗ್ ಸ್ಕಿಲ್ಸ್ನ ಇಗ್ನೋರ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಪ್ರತಿಯೊಬ್ಬರು ಯಾರೇ ಆಗಿರಲಿ, ಯಾವುದೇ ಜೆಂಡರ್ ಆಗಿರಲಿ, ಬಟ್ ಕುಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕುಕಿಂಗ್ ಈಸ್ ಅ ಫಂಡಮೆಂಟಲ್ ಸ್ಕಿಲ್ಸ್ ಆಫ್ ಲೈಫ್. ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಗ್ಗೆ? ನನ್ನ ಡೇ 4 o'clock ಸ್ಟಾರ್ಟ್ ಆಗುತ್ತೆ. ನಾನು ಎಷ್ಟು ಗಂಟೆಗೆ ಮಲಗಿದ್ರು ಕೂಡ 4 o'clockಗೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫಸ್ಟ್ ಏನೆಲ್ಲ ಮಾಡ್ತೀವಿ? ಫಸ್ಟ್ ಎದ್ದಿದ ತಕ್ಷಣ ಐ ಸ್ಟಾರ್ಟ್ ಮೈ ಡೇ ವಿತ್ ರಿಮೆಂಬ್ರೆನ್ಸ್ ಆ್ಯಂಡ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಟು ಲಾರ್ಡ್ ಆಲ್ಮೈಟಿ. ಆ್ಯಂಡ್ ಎಂಡ್ ಮೈ ಡೇ ವಿತ್ ರಿಮೆಂಬ್ರೆನ್ಸ್ ಆ್ಯಂಡ್ ಗ್ರಾಟಿಟ್ಯೂಡ್ ಫಾರ್ ಲಾರ್ಡ್ ಆಲ್ಮೈಟಿ. ಎದ್ದಾಗ ನನ್ನ ದಿನಚರಿ ಪ್ರಾಣಾಯಾಮ, ಧ್ಯಾನ, ಯೋಗ ಅದರಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗುತ್ತೆ. 7:30 ಸಂಜೆ 7 ಗಂಟೆ ತನಕ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮನೆಗೆ ಬಂದು ಮತ್ತೆ
13th standard, sir. And I like traveling a lot. ನೀವು ಕುಂಭಮೇಳದಿಂದ ಈ ಜಲಯೋಗ ಮಾಡ್ಕೊ ಬಂದಿದ್ದೀರಿ. ಒಂದು ರೀತಿಯಲ್ಲಿ ಭಾರತದಾದ್ಯಂತ ಅದು ಎಲ್ಲರನ್ನೂ ಮುಟ್ಟಿದೆ. ಯೋಗೀಜಿ ಅವರನ್ನ, ನಮ್ಮ ಮೋದಿಜಿ ಅಥವಾ ಯೋಗಿಜಿ ಅವ್ರಿಗೇನಾದರೂ ಮುಟ್ಟಿದ್ಯಾ? ಆ ಥರದ ಯೋಚನೆ ಏನಾದರೂ ಮಾಡಿದ್ದೀರಾ? ಆ ಥರ ಮಾಡಿಲ್ಲ ಸರ್, ನಾನು ಆ ಥರ ಥಾಟ್ ಇಟ್ಕೊಂಡಿಲ್ಲ. ಹ್ಮ್ ಬಟ್ ಅವ್ರಿಗೆ ಮುಟ್ಟಿದ್ರೆ ಒಳ್ಳೇದು. ಯಾಕಂತಂದ್ರೆ ಅವರು ಹುಡುಕಿ ಅವರು ಭಾರತ ದೇಶದಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯ ವಿಶೇಷವಾದಂತ ಕೆಲಸಗಳನ್ನೆಲ್ಲ ಮಾಡ್ತಾರೋ ಅವ್ರ ಬಗ್ಗೆ ಎಲ್ಲ ಮನ್ ಕಿ ಬಾತ್ ಅಲ್ಲಿ ಮಾತಾಡ್ತಾರ ಅವ್ರು. ನಿಮ್ಗೆ ಆ ಥರದ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಅಂತ ಇಲ್ಲ, ಬಟ್ ನೀವಂಥವ್ರೆಲ್ಲ ಕೇಳಿದಾಗ ಅನ್ಸುತ್ತೆ, ಹೌದು ಅವ್ರಿಗೆ ಮುಟ್ಟಬೇಕು, ನಮಗೆ ಪ್ರೋತ್ಸಾಹ ಸಿಗಬೇಕು ಅಂತ ಅನ್ಸುತ್ತೆ. ಈ ಜಲಯೋಗದ ಮೂಲಕ ಈಗ ಚುನಾವಣೆಗೆ ಸಂಬಂಧಪಟ್ಟು, ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟು ಒಂದು ಅರಿವು ಮೂಡಿಸುವ ಕೆಲಸವನ್ನು ಮಾಡಿದಿರಿ ನೀವು. ಇವತ್ತು ವರ್ತಮಾನದಲ್ಲಿ ಹೆಣ್ಮಕ್ಕಳು ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳಿಗೆ ಎದುರಾಗಿ ಹೋರಾಡುವಂಥ ಪರಿಸ್ಥಿತಿ ಇದೆ. ಹೆಣ್ಮಕ್ಕಳ ಒಂದು ಜಾಗೃತಿ ಅಥವಾ ಆತ್ಮರಕ್ಷಣೆ ಈ ರೀತಿ ಅದಕ್ಕೇನಾದರೂ ಮಾಡಬೇಕು ಅಂತಿದೆಯಾ ಮನಸ್ಸಲ್ಲಿ? ಆ ಥರ ಏನು ನನಗೆ ಸದ್ಯಕ್ಕೆ ಐಡಿಯಾ ಇಲ್ಲ. ಈ ಹೆಣ್ಮಕ್ಕಳು ಜಲಯೋಗವನ್ನ ಹೆಚ್ಚೆಚ್ಚು ಕಲಿಯುವುದರ ಕಡೆ ಬಂದ್ರೆ ಒಳ್ಳೇದು ಅಂತ ಅನಿಸ್ತದ ನಿಮಗೆ? ಬರೀ ಮಹಿಳೆಯರು ಅಂತಲ್ಲ, ಎಲ್ಲರೂ ಬರಬೇಕು ಅಂತ ಅನಿಸುತ್ತೆ. ಬಟ್ ಎಲ್ಲರೂ ಪ್ರಯತ್ನ ಪಡ್ಬೇಕಾದ್ರೆ ನಾನು ಆದ್ರೆ ಹೇಳಿದ್ವಲ್ಲ, ಕಂಡೀಷನ್ಸ್ ಅದನ್ನೆಲ್ಲ ಇಟ್ಕೊಂಡು ಬರ್ಬೇಕಾಗುತ್ತೆ. ಎಲ್ಲರೂ ಪ್ರಯತ್ನ ಪಡಬಾರ್ದು, ಮೆಂಟರ್ಶಿಪ್ ಇಂದ ಪ್ರಯತ್ನ ಪಡಬಾರ್ದು. ನೀವು ಸಂಗೀತ ನಿಮ್ಮ ಇಷ್ಟ ಅಲ್ವಾ? ಒಂದು ಸಣ್ಣ ಹಾಡು ಹಾಡಿ ನೋಡುವ. ನೀರಿನಲ್ಲಿ ಜಲಯೋಗದ ವಿತ್ ಜಲಯೋಗ ನಮಗ್ ಕೇಳುವುದು ಒಂದು ಯೋಗ ನೋಡುವ. ವೀಕ್ಷಕರೇ, ಇಲ್ಲಿಯವರೆಗೆ ಅತ್ಯಂತ ಭಿನ್ನವಾದ, ಬಹುಶಃ ನನಗನ್ನಿಸ್ತದೆ ಇದೊಂದು ದಾಖಲೆ ಅಂತಲೂ ಅನ್ನಿಸ್ತಾ ಇದೆ. ಯಾಕಂದರೆ ಸ್ವಿಮ್ಮಿಂಗ್ ಮಾಡ್ತಾನೆ, ಸ್ವಿಮ್ಮಿಂಗ್ ಪೂಲ್ನಿಂದ ಅಲ್ಲಿಂದನೇ ಅವರು ಸಂದರ್ಶನದ ಒಂದು ವಿವರಗಳನ್ನು ಕೊಟ್ಟಿರೋದು ರಾಣಿಯವರ ಬಹಳ ದೊಡ್ಡ ಸಾಧನೆ ಮತ್ತು ಹೆಗ್ಗಳಿಕೆ. ಅದು ಒಂದು ಚರಿತ್ರೆ ಆಗಲಿ ಅಂತ ನಾನು ಆಶಿಸ್ತೇನೆ. ಆದಷ್ಟು ಬೇಗ ಇವರ ಸಾಧನೆ ಮೋದಿಜಿಯವರ ಮನಕ್ಕೂ ಮುಟ್ಟಿ ಅದು ಮನ್ ಕಿ ಬಾತ್ ಆಗಿ ಹೊರಗೆ ಬರಲಿ. ಅದರ ಜೊತೆಗೆ ಅವರ ಇನ್ನಿಷ್ಟು ಹವ್ಯಾಸಗಳಿದೆ. ಅವರು ಗಿಡ ಮರಗಳೊಟ್ಟಿಗೆ ಮಾತಾಡ್ತಾರೆ, ಅದರ ಸಂವೇದನೆಯನ್ನು ಅರ್ಥ ಮಾಡ್ಕೊಳ್ತಾರೆ. ವಿಚಿತ್ರವಾದಂಥ ಒಂದು ಕೆಲವು ಘಟನೆಗಳಿದೆ. ಮತ್ತು ಅವರು ಸಂಗೀತದಲ್ಲಿ ಭಾಳಷ್ಟು ಸಾಧನೆ ಮಾಡಿದ್ದಾರೆ. ಇಲ್ಲೂ ಒಂದು ಸಣ್ಣ ಹಾಡನ್ನು ಹಾಡಿದ್ರು ಅವರು. ಅದು ನಮಗೆ ನಿಮಗೆ ನೋಡುವವರಿಗೆ ಭಾಳ ಸುಲಭವಾಗಿ ಕಾಣ್ಬೋದು. ಆದರೆ ಅಲ್ಲಿ 8-9 ಅಡಿ ಆಳದ ಆ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಯೋಗದ ಆಸನವನ್ನು ಹಾಕ್ಕೊಂಡು ಅವರು ಇಷ್ಟು ಸುದೀರ್ಘವಾದಂಥ ಒಂದು ಸಂದರ್ಶನ ಕೊಟ್ಟದ್ದು ನಿಜಕ್ಕೂ ರೋಮಾಂಚಕಾರಕ್ಕೆ ಒಂದು ಅನುಭವ ಇದು. ನನಗಂತೂ ಅತ್ಯಂತ ಎಕ್ಸೈಟ್ ಆಗಿದ್ದೇನೆ. ಅವರ ಜೀವನದಲ್ಲಿ ಈ ಅವರ ಸಾಧನೆ ಒಂದು ದೊಡ್ಡ ಮಟ್ಟದ ಅವರಿಗೆ ಕೀರ್ತಿಯನ್ನು ಮತ್ತು ಆರೋಗ್ಯವನ್ನು, ಅದು ಸಮಾಜಕ್ಕೂ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿ ಅಂತ ರಾಣಿಯವರೇ, ನಿಮಗೆ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಮತ್ತು ನಿಮ್ಮ ಈ ಸಾಧನೆಗೆ ನಾವಿನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೈ ಮರೆತಿದ್ದೇವೆ. ಮನಸ್ಸನ್ನು ಯಾವ ಲೆವೆಲಲ್ಲಿ ಅಂದರೆ ಭಯ ಆಗ್ತಾ ಇತ್ತು ನನಗೆ. ನೀವು ಮಾತಾಡ್ತಾ ಇರುವಾಗ ಈಗ ವೀಕ್ಷಕರಿಗೂ ಅನಿಸ್ಬೋದು, ಏನು ಇವರು ಉಸಿರು ಕಟ್ಟಿ ಅಷ್ಟು ಕಷ್ಟಪಟ್ಟು ಅಲ್ಲಿ ಯೋಗಾಸನ ಮಾಡ್ತಾ ಇದ್ದಾರೆ, ಗಣಪತಿಯವ್ರ ಮೇಲಿಂದ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ. ಆದರೆ ನಾವು ಇದನ್ನು ಮಾಡಬೇಕಾದದ್ದು ಅನಿವಾರ್ಯ ಆಗಿತ್ತು. ನೀವು ಅತ್ಯಂತ ಯಶಸ್ವಿಯಾಗಿ ಈ ಸಂದರ್ಶನವನ್ನು ಮುಗಿಸ್ಕೊಟ್ಟಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಹೆತ್ತವರಿಗೆ ಒಂದು ಕೀರ್ತಿಯನ್ನು ಮತ್ತು ಅವರಿಗೊಂದು ಆ ಮಗಳ ಬಗ್ಗೆ ಈ ಥರದ ಒಂದು ಹೆಮ್ಮೆಯನ್ನು ಸದಾ ಅದು ಉಕ್ಕಿಸ್ಲಿ ಅಂತ ಆಶಯಿಸ್ತಾ ಈ ಸಂದರ್ಶನದ ಈ ಮಾತುಕತೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ತೆ.